ನನ್ನ ಗೆಳತಿ ಅಡುಗೆ ಮನೆಯ ಕ್ಯಾಬಿನೆಟ್ ಒಳಗಡೆ ಸಿಕ್ಕಿಬಿದ್ದಿದ್ದಳು ಅವಳ ಕೈಕಾಲುಗಳು ದೈಹಿಕವಾಗಿ ಅಸಾಧ್ಯವಾದ ವಿಚಿತ್ರ ಕೋನಗಳಲ್ಲಿ ಮಡಕಿಕೊಂಡಿದ್ದವು ಆರಂಭದಲ್ಲಿ ಅದು ಆರಂಭಿಕ ಹಂತದ ಡಿಮೆನ್ಷಿಯಾದಿಂದ ಶುರುವಾಯಿತು ಸ್ಟೆಫ್ ಸಣ್ಣಪುಟ್ಟ ವಿಷಯಗಳನ್ನು ಮರೆಯಲಾರಂಭಿಸಿದಳು ನಂತರ ತನ್ನ ಗುರುತನ್ನೇ ಮರೆತಳು ಆಮೇಲೆ ಎಲ್ಲವನ್ನೂ ಮರೆತಳು ಆದರೆ ಅವಳ ಮನಸ್ಸು ಮಂಕಾಗುತ್ತಿದ್ದಂತೆ ಅವಳ ನಡವಳಿಕೆಯು ಒಂದು ದುಃಸ್ವಪ್ನದಂತೆ ಬದಲಾಯಿತು ಅವಳು ಒಂದು ಆಟ ಆಡಲಾರಂಭಿಸಿದಳು ಅವಳು ಇದ್ದಕ್ಕಿದ್ದಂತೆ ಮಾಯವಾಗಿ ನನಗೆ ಮೆಸೇಜ್ ಮಾಡುತ್ತಿದ್ದಳು ಬಂದು ನನ್ನನ್ನು ಹುಡುಕು ಮೊದಲ ಬಾರಿ ಅವಳು ಒಂದು ಸಣ್ಣ ಕ್ಯಾಬಿನೆಟ್ನಲ್ಲಿ ಮಡಕಿಕೊಂಡಿದ್ದಳು ಯಾವುದೋ ಜೋಕ್ ಮಾಡಿದಂತೆ ಗಾಜಿನಂತಹ ಕಣ್ಣುಗಳಿಂದ ನಗುತ್ತಿದ್ದಳು ಇದು ಆ ರೋಗದ ಪರಿಣಾಮ ಎಂದು ನಾನು ಭಾವಿಸಿದೆ ನಂತರ ಕೆಲವು ವಾರಗಳ ನಂತರ ಅವಳು ಓವನ್ ಒಳಗಡೆ 2 ಬಾರಿ ಮಡಕಿಕೊಂಡಿದ್ದನ್ನು ನಾನು ಕಂಡೆ ಅಲ್ಲಿ ಶಾಖವಿತ್ತು ಆದರೆ ಅವಳಿಗೆ ನೋವು ಅನಿಸಲಿಲ್ಲ ಅವಳು ಕೇವಲ ಮೆಲ್ಲಗೆ ಪಿಸುಗುಟ್ಟಿದಳು ನೀನು ನನ್ನನ್ನು ಹುಡುಕಿದೆಯಾ ಇದು ಅವಳ ಹುಚ್ಚುಜಚ್ಚಕವಾಯಿತು ಅವಳು ವೆಂಟ್ಗಳು ಸಿಂಕ್ಗಳು ಮತ್ತು ಲಾಂಡ್ರಿ ಮೆಷಿನ್ಗಳೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದಳು ಅವಳನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುವಾಗ ನಾನು ನನ್ನ ಕೆಲಸವನ್ನೂ ಮತ್ತು ನನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡೆ ಕೊನೆಗೆ ನಾನು ಅವಳನ್ನು ಒಂದು ಆರದದ ಕೇಂದ್ರಕ್ಕೆ ಸೇರಿಸಲು ನಿರ್ಧರಿಸಿದೆ ಅವಳನ್ನು ನಾನು ರಕ್ಷಿಸುತ್ತೇನೆ ಎಂದು ಭರವಸೆ ನೀಡಿದೆ ನಂತರ ಒಂದು ರಾತ್ರಿ ನಾನು ಆ ಕೇಂದ್ರದವರ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಅವಳು ಊಟದ ಮೇಜಿನಿಂದ ಕಣ್ಣೆರೆ ಮಿಟುಕಿಸುವಷ್ಟರಲ್ಲಿ ಮಾಯವಾದಳು ಅವಳ ಲೊಕೇಶನ್ ಕೂಡ ಕಾಣಿಸುವುದನ್ನು ನಿಲ್ಲಿಸಿತು ಪೊಲೀಸರು ಮನೆಯ ಪ್ರತಿಯೊಂದು ಮೂಲೆಯನ್ನು ಹುಡುಕಿದರು ಆದರೆ ಏನೂ ಸಿಗಲಿಲ್ಲ 2 ವಾರಗಳ ನಂತರ ಲಿವಿಂಗ್ ರೂಮಿನಲ್ಲಿ ಕೊಳೆತ ಮಾಂಸದ ದುರ್ವಾಸನೆ ತುಂಬಿತು ಚಿಮಣಿಯಿಂದ ಮಗಗಳು ಹೊರಬರಲಾರಂಭಿಸಿದವು ಅವಳು ಅಲ್ಲಿಯೇ ಇದ್ದಾಳೆ ಎಂದು ನನಗೆ ಗೊತ್ತು ಯಾರೂ ಹುಡುಕದ ಜಾಗದಲ್ಲಿ ಅವಳು ಸತ್ತಿದ್ದಾಳೆ ಎಂದು ನನಗೆ ತಿಳಿದಿದೆ ಆದರೆ ಇಂದು ಬೆಳಿಗ್ಗೆ ನನ್ನ ಫೋನ್ ವೈಬ್ರೇಟ್ ಆಯಿತು ಸ್ಟೆಫ್ನ ನಂಬರ್ನಿಂದ 3 ಮೆಸೇಜ್ಗಳು ಬಂದಿದ್ದವು ಹಲೋ ಜೇಮ್ಸ್ ಬಂದು ನನ್ನನ್ನು ಹುಡುಕು ಬಂದು ನನ್ನನ್ನು ಹುಡುಕು ಬಂದು ನನ್ನನ್ನು ಹುಡುಕು